ಇಲ್ಲಿ ಜೀವನಕ್ಕಾಗಿ ನಾನಾ ವೇಷ, ಉತ್ತಮ ಸಮಾಜಕ್ಕಾಗಿ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಗುಪ್ತ ಮಾಹಿತಿಗಾಗಿ, ನೋವಿಗಾಗಿ, ನಲಿವಿಗಾಗಿ ಈ ಮಾರುವೇಷ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಮಗುವನ್ನ ಜಯದೇವ ಆಸ್ಪತ್ರೆಗೆ ಎತ್ತಿಕೊಂಡು ಹೋದ ನಂತರ ಏನಾಯ್ತು? ತಾಯಿಗಳು ಏನೋ ಕೂಲಿ ಕಾರ್ಮಿಕರು ಅಂತ ಕೇಳಿದೆ, ತುಂಬಾ ಬಡವರು ಅಂತ ಕೇಳಿದೆ. ಸೊ ಸಹಾಯ ಮಾಡೋಣ. ಸೊ ಅವ್ರೇನು ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿರೋ ಕಡುಬಡ ಕುಟುಂಬದ 8 ತಿಂಗಳ ಮಗುವಿಗೆ ಕೂಡಲೇ ಆಪರೇಷನ್ ಮಾಡೋಣ, ಅದು ಕೂಡ ಉಚಿತವಾಗಿ ಮಾಡೋಣ ಅಂತ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ರವರು ಹೇಳಿದ ನಂತರ ನಾವು ಮಾರನೇ ದಿನವೇ ಮಗುವನ್ನ ವಾಣಿವಿಲಾಸ ಆಸ್ಪತ್ರೆಯಿಂದ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ತಯಾರಿ ನಡೆಸಿದ್ವಿ. ವಾಣಿವಿಲಾಸ್ನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ರವರು ತಮ್ಮ ತಂಡದೊಂದಿಗೆ ಸೇರಿ ಮಗುವಿನ ಡಿಸ್ಚಾರ್ಜ್ ರಿಪೋರ್ಟ್ ಸಿದ್ಧಪಡಿಸಿದ್ರು, ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ರು, ಓರ್ವ ವೈದ್ಯರನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ರು. ಜಯದೇವ ಆಸ್ಪತ್ರೆಗೆ ಹೋಗ್ತಿದ್ದಂತೆ ಮೊದಲಿಗೆ ವೈದ್ಯರು ಪ್ರಾಥಮಿಕ ಹಂತದ ಪರೀಕ್ಷೆಗಳನ್ನು ನಡೆಸಿದ್ರು. ನಡೆಸಿ ಹೃದಯದಲ್ಲಿ ದೊಡ್ಡದಾದ ರಂಧ್ರವಿದೆ ಅಂತ ಮತ್ತೆ ದೃಢಪಡಿಸಿದ್ರು. ಕೂಡಲೇ ಆಪರೇಷನ್ ಆಗಬೇಕಾಗಿದೆ, ಆದರೆ ಮಗು ತುಂಬಾ ವೀಕ್ ಇದೆ. ಕೆಲ ದಿನಗಳ ಕಾಲ ಮಗುವಿಗೆ ಔಷಧೋಪಚಾರವನ್ನ ಮಾಡಿ ಪೌಷ್ಟಿಕತೆ ಹೆಚ್ಚುವಂತೆ ಮಾಡಬೇಕು, ಆ ನಂತರ ಆಪರೇಷನ್ ಮಾಡಬೇಕು. ತುಂಬಾ ರಿಸ್ಕ್ ಇದೆ, ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಸ್ತೀವಿ ಅಂತ ವೈದ್ಯರುಗಳ ತಂಡ ತಿಳಿಸ್ತು. ಇನ್ನು ಮಗುವನ್ನ ಆಸ್ಪತ್ರೆಗೆ ಅಡ್ಮಿಷನ್ ಮಾಡಿಕೊಳ್ಳಲು ಕೆಲವೊಂದು ಫಾರಂಗಳನ್ನ ಭರ್ತಿ ಮಾಡಬೇಕು ಅಂತ ವೈದ್ಯರು ಹೇಳಿದ್ರು. ಸರ್, ಅದು ನಮ್ಮಿಂದ ಆಗೋದಿಲ್ಲ ಅಂತ ವೃದ್ಧೆ ಸಾವಿತ್ರಮ್ಮ ಹಾಗೂ ಅವರ ಮಗಳು ಹೇಳಿದಾಗ ನಾವು ಆ ಕೆಲಸಕ್ಕೆ ಮುಂದಾದ್ವಿ. ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಡೆಸಲು ಯಾವ ದಾಖಲೆಗಳನ್ನು ಸಲ್ಲಿಸಬೇಕು, ಏನೇನು ಮಾಡಬೇಕು ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳಾದ PM ರಾಘವೇಂದ್ರರವರು ವಿವರಿಸಿದ್ರು. ಅವರೇ ಮುಂದೆ ನಿಂತು ಎಲ್ಲವನ್ನೂ ನಿರ್ವಹಿಸಿದ್ರು.
ದಾಖಲೆಗಳೆಲ್ಲವೂ ಸಿದ್ಧಗೊಂಡ ನಂತರ ವಾಣಿ ಮೇಡಮ್ ಅವರು ಆ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ತೀವ್ರ ನಿಗಾ ಘಟಕದಲ್ಲಿ ಮಗುವನ್ನ ಅಡ್ಮಿಟ್ ಮಾಡಲು ಸೂಚಿಸಲಾಯಿತು. ಮಗುವನ್ನೆತ್ಕೊಂಡು ತೀವ್ರ ನಿಗಾ ಘಟಕದ ಕಡೆಗೆ ಹೆಜ್ಜೆಗಳನ್ನು ಹಾಕಿದ್ವಿ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ 8 ತಿಂಗಳ ಮಗುವನ್ನ ತೀವ್ರ ನಿಗಾ ಘಟಕದಲ್ಲಿ ಅಡ್ಮಿಟ್ ಮಾಡಲಾಯಿತು. ಮಗುವನ್ನ ತೀವ್ರ ನಿಗಾ ಘಟಕದಲ್ಲಿ ಅಡ್ಮಿಟ್ ಮಾಡಿದ ನಂತರ ಅಜ್ಜಿಯ ಕಣ್ಣಲ್ಲೂ ನೀರು, ತಾಯಿಯ ಕಣ್ಣಲ್ಲೂ ನೀರು. ಅದು ಯಾಕೆ ಅಂದ್ರೆ ಏನಾಗುತ್ತೋ ಏನೋ ಅನ್ನೋ ಆತಂಕ. ಮಗುವಲ್ಲಿ ಪೌಷ್ಟಿಕತೆ ಹೆಚ್ಚಿದ ಕೂಡಲೇ ಅಂದ್ರೆ 3-4 ದಿನಗಳಲ್ಲಿ ಮಗುವಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ನೆರವೇರಿಸೋದಾಗಿ ವೈದ್ಯರುಗಳು ತಿಳಿಸಿದ್ರು. ಆ ದಿನ ಕೂಡ ಬಂದ್ಬಿಡ್ತು. ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಆರಂಭವಾಗುತ್ತೆ ಅಂತ ವೈದ್ಯರು ಹೇಳಿದ್ರು. ನಾವು ಆಪರೇಷನ್ ಥಿಯೇಟರ್ ಮುಂದೆನೆ ಕಾದು ನಿಂತಿವೆ. ಆಪರೇಷನ್ ಥಿಯೇಟರ್ನೊಳಕ್ಕೆ ಹೋಗೋದಕ್ಕೂ ಮುಂಚೆ ಆ ವೈದ್ಯ ದಲ್ಲಿ 4 ದಿನಗಳ ಕಾಲ ಮಗುವಿಗೆ ಔಷಧೋಪಚಾರ ನಡೆಸಿದ ವೈದ್ಯರು 5ನೇ ದಿನ ಆಪರೇಷನ್ ಮಾಡೋದಾಗಿ ಹೇಳಿದ್ರು. ಆ ಒಂದು ಸಮಯವನ್ನ ನಿಗದಿಪಡಿಸಿದ್ರು. ಜಯದೇವ ಆಸ್ಪತ್ರೆಯ MP ರಾಘವೇಂದ್ರ ರವರು ಆಪರೇಷನ್ ಆರಂಭವಾಗೋದಕ್ಕೂ ಮುಂಚೆ ಸಂಬಂಧಪಟ್ಟಂತಹ ಸರ್ಜನ್ರನ್ನ ಭೇಟಿ ಮಾಡಿಸಿದ್ರು. ಏನಿಲ್ಲ, ತೊಗೊಂಡಿದ್ದೀವಿ ಸರ್ಜರಿಗೆ. ಒಂದು 3-4 ಅವರ್ಸ್ ಆಗುತ್ತೆ. ಪೀಡಿಯಾಟ್ರಿಕ್ ಕೇಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಡೆಡಿಕೇಶನ್ ಜಾಸ್ತಿ ಯಾಕೆ ಮಾಡಬೇಕು. ಇವಾಗ ಕಂಡೀಷನ್ ಆಗಿದೆ, ಇಂಡ್ಯೂಸ್ ಮಾಡಿರೋದು. ಇನ್ನು ಈಗ ಅನಸ್ತೇಷಿಯಾ ಕೊಟ್ಟು ಈಗ ಇಂಡ್ಯೂಸ್ ಮಾಡಿದ್ದೀವಿ. ಇದ್ರ ಕ್ರಮೇಣ ಇದ್ರ ಮುಂದೆ ಸರ್ಜನ್ಸ್ ಇದ್ದಾರೆ. ಆಸ್ ಅ ಪರ್ಫ್ಯೂಷನಿಸ್ಟ್ ನಮ್ಮದು ರೋಲ್ ಇರುತ್ತೆ. ಸೊ ವಿಲ್ ಟೇಕ್ ಓವರ್ ಆ್ಯಂಡ್ ವಿಲ್ ಡೂ ದಿಸ್. ಈಗ ತಾನೇ ಮಗುವಿಗೆ ಅನಸ್ತೇಷಿಯಾ ಕೊಡಲಾಗಿದೆ. ಮಗುವಿನ ಹಾರ್ಟ್ ಆಪರೇಷನ್ ಬಹಳ ಕ್ಲಿಷ್ಟವಾಗಿರುತ್ತೆ. 3-4 ಗಂಟೆಗಳ ಕಾಲ ಆಪರೇಷನ್ ಆಗುತ್ತೆ ಅಂತ ಸರ್ಜನ್ ರವರು ವಿವರಿಸಿದ್ರು. ಆಪರೇಷನ್ ಆರಂಭವಾಯಿತು. ನಾವು ಆಪರೇಷನ್ ಥಿಯೇಟರ್ ಮುಂದೆನೆ ಕಾದು ನಿಂತಿವೆ. ತಾಯಿ ಹಾಗೂ ಅಜ್ಜಿಯ ಮುಖದಲ್ಲಿ ಆತಂಕ. ನಮ್ಮಲ್ಲೂ ಅದೇ ಆತಂಕವಿತ್ತು. ಜೊತೆಗೆ ಆಪರೇಷನ್ ಯಶಸ್ವಿಯಾಗಬೇಕು ಅನ್ನೋ ಬೇಡಿಕೆ ಆ ಭಗವಂತನಲ್ಲಿತ್ತು.
ಆಪರೇಷನ್ ಆರಂಭವಾಗಿ 1 ಗಂಟೆಯಾಯಿತು, 2 ಗಂಟೆಗಳಾದವು, 3 ಗಂಟೆಗಳಾದವು, 4 ಗಂಟೆಗಳಾದವು. ಏನಾಯ್ತು ಅನ್ನೋ ನಮ್ಮ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ವೈದ್ಯರಿಂದ ಒಂದು ಮಾಹಿತಿ ಸಿಕ್ತು. ಆ ಮಾಹಿತಿಯೇ ಆಪರೇಷನ್ ಸಕ್ಸಸ್ ಎಂಬುದು. ಆಪರೇಷನ್ ಸಕ್ಸಸ್ ಆಗಿದೆ. 2 ದಿನಗಳ ಕಾಲ ಅಬ್ಸರ್ವೇಷನ್ನಲ್ಲಿಡಬೇಕಾಗಿದೆ. ಈಗಲೇ ಏನು ಹೇಳೋಕ್ ಬರೋದಿಲ್ಲ ಅನ್ನೋ ಮಾಹಿತಿಯ ನಡುವೆ ಮಗುವನ್ನ ತೀವ್ರ ನಿಗಾ ಘಟಕಕ್ಕೆ ಶಿಫ್ಟ್ ಮಾಡಲಾಯಿತು. ಕೊನೆಗೂ ಆಪರೇಷನ್ ಬೇಗ ಆಯ್ತಲ್ಲ, ಆಪರೇಷನ್ ಸಕ್ಸಸ್ ಆಯ್ತಲ್ಲ ಅನ್ನೋ ಖುಷಿ ಮನೆ ಮಂದಿಯದ್ದಾಗಿತ್ತು. ತೀವ್ರ ನಿಗಾ ಘಟಕದಲ್ಲಿ 2 ದಿನಗಳ ಕಾಲ ಮಗುವನ್ನ ಅಬ್ಸರ್ವೇಷನ್ ನಲ್ಲಿಡಲಾಯಿತು. ಈ ನಡುವೆ ನಮಗೆ ಜಯದೇವ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಒಂದು ಮಾಹಿತಿ ಸಿಕ್ತು. ಆ ಮಾಹಿತಿಯಾದ್ರೂ ಏನು ಅಂದ್ರೆ ಮಗು ಸೇಫ್ ಆಗಿದೆ ಅನ್ನೋದು. ಇನ್ನು ಕೆಲವು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇರಬೇಕು ಅನ್ನೋದು. 15 ದಿನಗಳು ಕಳೆದ ನಂತರ ಮತ್ತೊಂದು ಮಾಹಿತಿ ಆಸ್ಪತ್ರೆಯಿಂದ ಸಿಕ್ತು. ಆ ಮಾಹಿತಿಯೇ ಮಗುವನ್ನ ನಾಳೆ ಡಿಸ್ಚಾರ್ಜ್ ಮಾಡ್ತಿದ್ದೀವಿ ಅನ್ನೋದು. ಮಗು ಇದೀಗ ಚೆನ್ನಾಗಿದೆ ಅನ್ನೋದು. ಡಿಸ್ಚಾರ್ಜ್ ದಿನದಂದು ನಾವು ಜಯದೇವ ಆಸ್ಪತ್ರೆಗೆ ಧಾವಿಸಿದ್ವಿ. TV9 ಮನವಿಗೆ ಓಗೊಟ್ಟು ಮಗುವಿಗೆ ಶೀಘ್ರವಾಗಿ ಆಪರೇಷನ್ ಮಾಡಿಸಿಕೊಟ್ಟ, ಉಚಿತವಾಗಿ ಆಪರೇಷನ್ ಮಾಡಿಸಿಕೊಟ್ಟ ಜಯದೇವ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ರವರಿಗೆ ಧನ್ಯವಾದಗಳನ್ನು ತಿಳಿಸಿದ್ವಿ. ಅದೇ ಈಗ ನಮಗೂ ಕೂಡ ಸಂತೋಷ ಆಗುತ್ತೆ. ಯಾಕೆಂದರೆ ಈ 8 ತಿಂಗಳು ಮಗುವಿಗೆ ಹುಟ್ಟಿನಿಂದಲೇ ಹೃದಯದಲ್ಲಿ 2 ದೊಡ್ಡ ರಂಧ್ರಗಳಿತ್ತು. ಅದನ್ನು VSD ಮತ್ತು PDA ಅಂತ ಹೇಳ್ತೇವೆ. ಮಗು ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ತೂಕ ಕೂಡ ಗೇನ್ ಆಗ್ತಾ ಇರಲಿಲ್ಲ. ಹೀಗಾಗಿ ಬಹಳ ಸಮಸ್ಯೆ ಇತ್ತು. ಸೊ ಈಗ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಈ ಮಗುಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. ಅಂದರೆ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡಲಾಗಿದೆ. ಡಾಕ್ಟರ್ ಸುನಿಲ್ ಅನ್ನುವರ ತಂಡ ಇದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಏಕೆಂದರೆ ಈ ಪ್ರತಿ 1,000 ಮಕ್ಕಳಲ್ಲಿ ಹುಟ್ಟಿದ 1,000 ಮಕ್ಕಳಲ್ಲಿ ಸುಮಾರು 6ರಿಂದ 7 ಮಕ್ಕಳಿಗೆ ಈ ರೀತಿ ಹೃದಯದಲ್ಲಿ ರಂಧ್ರಗಳು ಬರುತ್ತೆ. ಇದರ ರೋಗ ಲಕ್ಷಣಗಳು ಏನಪ್ಪ ಅಂದರೆ ಪದೇ ಪದೇ ಕೆಮ್ಮು, ಜ್ವರ ಬರೋಂಥದ್ದು, ಸರಿ ಹಾಲು ಕುಡಿಯಲ್ಲ, ತೂಕ ಬರೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ. ಸೊ ಅದೇ ಈ ಹಿನ್ನೆಲೆ ಕೂಡ ಪಾಪ ಬಹಳ ಚಿಂತಾಜನಕ ಆಗಿದೆ. ಯಾಕೆಂದರೆ ಇವರಿಗೆ ಗಂಡ ಇಲ್ಲ, ಈಗ ತಾಯಿ ಮನೆಗೆ ಬಂದಿದ್ದಾರೆ, ಅಲ್ಲೂ ಕೂಡ ಆರ್ಥಿಕ ಸಮಸ್ಯೆ. ಸೊ ನಮಗೂ ಖುಷಿ ಆಯಿತು. ಯಾಕೆಂದರೆ ಈ ಕಾಯಿಲೆಯ ಮಹತ್ವ ಏನಪ್ಪ ಅಂದರೆ ಒಂದು ಸರಿ ಓಪನ್ ಹಾರ್ಟ್ ಸರ್ಜರಿ ಆದರೆ ಇದು ಜೀವನ ಪರ್ಯಂತ ಇನ್ನು ಚೆನ್ನಾಗಿ ಬೇರೆಯವ್ರ ಥರ ಆರೋಗ್ಯವಾಗಿರ್ತಾರೆ. ಸೊ ಅಂದರೆ ಇದು ಸ್ವಲ್ಪ ಬಹಳ ಕ್ಲಿಷ್ಟಕರವಾದಂಥ ಆಪ್ರೇಷನ್ನು. ಯಾಕೆಂದರೆ ಮಗು ತೂಕ ಕೂಡ ಕಡಿಮೆ ಇತ್ತು. ಎಷ್ಟು ಒಂದು 4-5 kg ಅಷ್ಟು ತೂಕ ಅಷ್ಟೇ. ಸೊ ಇದು ಯಶಸ್ವಿಯಾಗಿದೆ. ಇನ್ನು ಮಗು ಆರೋಗ್ಯವಾಗಿರುತ್ತೆ, ಚೆನ್ನಾಗಿ ಹಾಲು ಕುಡಿಯೋದು, ಊಟ ಮಾಡೋದು ಎಲ್ಲ ಮಾಡುತ್ತೆ ಮಗು. ಸೊ ನಮಗೂ ಖುಷಿ. ಯಾಕೆಂದರೆ ಈ ಥರ ಬಡವರಿಗೆ ಸಹಾಯ ಮಾಡೋದ್ರಿಂದ ನಮಗೂ ಕೂಡ ಸಂತೋಷ ಆಗುತ್ತೆ. ಒಂದು, ಕಾಯಿಲೆ ವಾಸಿ ಆಯಿತು. ಎರಡನೇದು, ಈ ಥರ ನಿರ್ಗತಿಕರಿಗೆ ಸಹಾಯ ಮಾಡಿದರೆ ನಮಗೂ ಕೂಡ ಮನಸ್ಸಿಗೆ ನೆಮ್ಮದಿ, ಸಂತೋಷ. ಸೊ ಇಲ್ಲಿ ನಾವು ಮಾನವೀಯತೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಏಕೆಂದರೆ ಕೆಲವ್ರ ಹತ್ರ ಹಣ ಇರುತ್ತೆ, ಕೆಲವ್ರ ಹತ್ರ ಹಣ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಹಣ ಇದ್ದವರು ಕಟ್ಟಬೇಕು, ಆವಾಗ ಹಣ ಇಲ್ಲದೇ ಇದ್ದವ್ರಿಗೆ ಸಹಾಯ ಆಗುತ್ತೆ.
ಇನ್ನು ನೆರವಿಗೆ ನಿಂತ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸಿದ್ವಿ. ಇನ್ನು ಆಪರೇಷನ್ ಮಾಡಿದಂತಹ ಡಾಕ್ಟರ್ ಸುನೀಲ್ ಹಾಗೂ ಅವರ ಇಡೀ ತಂಡಕ್ಕೆ ನಮ್ಮ ಧನ್ಯವಾದಗಳು. ಸರ್, ನಮ್ಮ ದಾರುಣ ಸ್ಥಿತಿಯನ್ನ TV9ಗೆ ತಿಳಿಸಿದ ಮಾಲಿನಿ ಮೇಡಮ್ ಅವರಿಗೆ ಧನ್ಯವಾದಗಳು. ನೆರವಿಗೆ ನಿಂತ TV9 ವಾಹಿನಿಯನ್ನ ನಾವು ಜೀವ ಇರೋವರೆಗೂ ಮರೆಯೋದಿಲ್ಲ. ಜಯದೇವ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಸರ್ ಹಾಗೂ ಎಲ್ಲ ವೈದ್ಯರುಗಳಿಗೆ, ಸಿಬ್ಬಂದಿಗೆ, ವಾಣಿ ವಿಲಾಸ್ ಆಸ್ಪತ್ರೆಯ ವೈದ್ಯರುಗಳಿಗೆ, ನಮಗೆ ಹಣದ ನೆರವು ನೀಡಿದವರಿಗೆ ಧನ್ಯವಾದಗಳು. ನಮ್ಮ ಮಗು ಇದೀಗ ಚೆನ್ನಾಗಿದೆ. ನೆರವಿಗೆ ನಿಂತ ಎಲ್ರಿಗೂ ಆ ಭಗವಂತ ಒಳಿತನ್ನ ಮಾಡಲಿ ಎಂಬ ಮಾತು ಮಗುವಿನ ಅಜ್ಜಿ ಹಾಗೂ ಅಮ್ಮನದ್ದು. இந்த ஹாஸ்பிட்டலுக்கும் ஆணில் ஹாஸ்பிட்டலுக்காருக்கும் இந்த ஹாஸ்பிட்டல் டாக்டர் ஆப்ரேஷன் பண்ணார் சுனில் டாக்டரு, அவர் கூட இருந்தவங்க எல்லாருக்கும் நன்றி. இது கொடுத்தவங்களுக்கும் நன்றி. என்ன சார் டிவி லைனுக்காரங்க எங்களுக்கு உதவி செஞ்சீங்களே, பேசி அந்த இதுலேயே கூப்பன்லேயே பண்ண வச்சிங்களே, அதுக்கும் ரொம்ப நன்றி. எங்களுக்கு இருக்கிறவரில் எங்களுக்கு எல்லாமே கொடுத்தீங்களே, அதுக்கும் ரொம்ப நன்றி. குழந்தை வந்து ரொம்ப நல்லா இருக்குது, எல்லாம் நல்லா சாப்பிடுது, எல்லாம் செய்யுது. அப்புறம் அந்த மேடமுக்கும் நன்றி சொல்லணும். அந்த மேடமால் நாங்கள் சார் பார்த்தோம். அந்த மாலத்தி மேடமுக்கும் நன்றி, சாருக்கு நன்றி, இங்கே செஞ்ச எல்லாருக்கும் நன்றி. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಕಡು ಬಡ ಕುಟುಂಬದ 8 ತಿಂಗಳ ಮಗುವಿಗೆ ಜಯದೇವ ಆಸ್ಪತ್ರೆಯು ಪುನರ್ಜನ್ಮವನ್ನ ನೀಡಿದೆ. ಮಗು 100 ಕಾಲ ಚೆನ್ನಾಗಿ ಬಾಳಲಿ, ದೇಶಕ್ಕೆ ಉತ್ತಮ ಪ್ರಜೆಯಾಗಲಿ. ಇಲ್ಲಿ ಜೀವನಕ್ಕಾಗಿ ನಾನಾ ವೇಷ, ಉತ್ತಮ ಸಮಾಜಕ್ಕಾಗಿ ಈ ಮಾರುವೇಷ.